ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ ಶಿಲಾಗೋಳ ಎನ್ನುವಂತಹ ಚಾಪ್ಟರ್ ಇಂದ ರಾಸಾಯನಿಕ ಕ್ರಿಯೆಯಿಂದ ಉಂಟಾದ ಕಣಶಿಲೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಶಿಲೆಗಳು ಹೇಗೆ ರೂಪುಗೊಂಡಿರ್ತವೆ? ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಕಠಿಣವಾದ ವಸ್ತುಗಳೇ ಶಿಲೆಗಳು. ಇವುಗಳು ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ಘನ ರೂಪದಲ್ಲಿ ವಸ್ತುಗಳನ್ನು ಒಳಗೊಂಡಿರುತ್ತವೆ. ಓಕೆನಾ? ಸೊ ಈ ಶಿಲೆಗಳಲ್ಲಿ ಮೂರು ವಿಧ: ಅಗ್ನಿ ಶಿಲೆಗಳು, ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು. ಯಾವ್ಯಾವ್ದು ಮಕ್ಕಳೇ? ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ ಶಿಲೆ. ಓಕೆ, ಸೊ ಎರಡನೇದಾಗಿ ಕಣಶಿಲೆಗಳು ಸೆಡಿಮೆಂಟರಿ ಅಥವಾ ಸೆಡಿಮೆಂಟರಿ ರಾಕ್ಸ್ ಅಂತ ಕರೀತಾರೆ. ಓಕೆನಾ? ಸೊ ಅಂದ್ರೆ ತಳ ಸೇರುವಿಕೆ ಅಂತ ಅರ್ಥ. ಕಣಶಿಲೆಗಳು ಗಾಳಿ, ನೀರು, ಹಿಮ ಮುಂತಾದ ಕರ್ತೃಗಳಿಂದ ಉಂಟಾಗುತ್ತವೆ. ಯಾವುದರಿಂದ? ಗಾಳಿ, ನೀರು ಮತ್ತು ಹಿಮ ಮುಂತಾದ ಕರ್ತೃಗಳಿಂದ ಉಂಟಾಗುವಂಥವು ಕಣಶಿಲೆಗಳು. ಓಕೆನಾ? ಸೊ ಈ ಕಣಶಿಲೆಗಳಲ್ಲಿ ಭೌತಿಕ ಕ್ರಿಯೆಯಿಂದ ಉಂಟಾಗುವ ಕಣಶಿಲೆಗಳು, ರಾಸಾಯನಿಕ ಕ್ರಿಯೆಯಿಂದ ಉಂಟಾಗುವ ಕಣಶಿಲೆಗಳು, ಜೈವಿಕ ಕ್ರಿಯೆಯಿಂದ ಉಂಟಾಗುವಂತಹ ಕಣಶಿಲೆಗಳು, ಮೂರು ರೂಪದ ಕಣಶಿಲೆಗಳಿವೆ. ಈಗ ರಾಸಾಯನಿಕ ಕ್ರಿಯೆಯಿಂದ ಉಂಟಾದ ಕಣಶಿಲೆಗಳು ಯಾವುವು? ಗ್ರಾಫೈಟ್, ಗ್ರಾನೈಟ್, ಜಿಪ್ಸಮ್ ಮತ್ತು ಸುಣ್ಣದ ಕಲ್ಲು. ಗ್ರಾಫೈಟ್, ಗ್ರಾನೈಟ್, ಜಿಪ್ಸಮ್, ಸುಣ್ಣದ ಕಲ್ಲು, ಇವುಗಳಲ್ಲಿ ರಾಸಾಯನಿಕ ಕ್ರಿಯೆಯಿಂದ ಉಂಟಾದ ಕಣಶಿಲೆಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ರಾಸಾಯನಿಕ ಕ್ರಿಯೆಯಿಂದ ಉಂಟಾದ ಕಣಶಿಲೆಗಳು ಲವಣಾಂಶಗಳಿಂದ ಕೂಡಿರುವ ನೀರಿನ ದ್ರಾವಣವು ಉಷ್ಣಾಂಶದಿಂದ ಬಾಷ್ಪೀಭವನಗೊಳ್ಳುವುದರಿಂದ ರಾಸಾಯನಿಕ ಕಣಗಳು ಸಂಚಯನಗೊಂಡು ಶಿಲೆಗಳು ನಿರ್ಮಿತವಾಗುತ್ತವೆ. ಓಕೆ, ಸೊ ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಜಿಪ್ಸಮ್. ಇತರ ರಾಸಾಯನಿಕ ಕಣಶಿಲೆಗಳು ಯಾವುವು? ಕಲ್ಲುಪ್ಪು, ಜಿಪ್ಸಮ್ ಇತ್ಯಾದಿ ಲವಣಾಂಶಗಳನ್ನು ಹೊಂದಿರುವಂತಹ ಕಣಶಿಲೆಗಳು. ಓಕೆನಾ ಮಕ್ಕಳೇ? ಇವುಗಳನ್ನ ರಾಸಾಯನಿಕ ಕ್ರಿಯೆಯಿಂದ ಉಂಟಾದ ಕಣಶಿಲೆಗಳು ಎನ್ನುತ್ತಾರೆ. ಸೊ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ ಜಿಪ್ಸಮ್ ಸರಿಯಾದ ಉತ್ತರ. ಓಕೆ, ಥ್ಯಾಂಕ್ ಯು.